ಪಾಲಿಗೆ ಹೋಗಿದ್ದಾಗ ನನಗೋಸ್ಕರ ನೋಡಿ ಏನೇನು ತಂದವ್ರೆ ಗಿಫ್ಟ್ ಫುಲ್ಲು ಪ್ಯಾಕ್ ಮಾಡಿ ಅವನ್ನ ಲಾಕ್ ಮಾಡಕ್ ಬಿಟ್ಟಿದ್ದೀನಿ ಒಳಗಡೆನೆ ಅವನೇ ನೋಡಿ ಹೆಂಗಾಡ್ತಾನೆ ಅಲ್ಲಿ ಏಯ್ ಸೇಮ್ ಈ ಇದ್ರಲ್ಲಿ ಏನದು ಈ ಐಸ್ ಇರೋ ಜಾಗದಲ್ಲಿ ಇರ್ತಾವಲ್ಲ ಏನಂತಾರಕ್ಕೆ ನೀರ್ನಾಯಿ ನೀರ್ನಾಯಿ ಹಂಗೆ ಕಾಣಿಸ್ತಾವನೆ. ಫಸ್ಟ್ ಟೈಮು ಆಕ್ಚುಲಿ ನಾನು ಅವ್ನ ಹತ್ತಿದ್ ನೋಡಿದ್ದು. ಆಕ್ಚುಲಿ ನಾನು ಅವ್ನ ಹತ್ತಿರೋದೇ ನೋಡಿರ್ಲಿಲ್ಲ ಲೈಫಲ್ಲಿ. ಆಂಟಿ ಕೊಡಿ ಆಂಟಿ, ನಿಮ್ ಬೈರಂಗ್ ಸ್ಥಾನ ಕಟಿಂಗ್ ಎಲ್ಲ ಮಾಡ್ಸಿದೀವಿ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ ಗೈಸ್, ಇವತ್ತಿನ ನಮ್ಮ ವ್ಲಾಗ್ ನಾನು ನಮ್ಮ ಬೈರನ್ ಜೊತೆ ಶುರು ಮಾಡ್ತಿದ್ದೀನಿ. ಬೈರ ಹೇಳು ನಮಸ್ತೆ ಸಾರ್, ನಮಸ್ತೆ ಸಾರ್ ಅನ್ನು. ಸೊ ಇವತ್ತು ನಮ್ಮ ಬೈರನ್ಗೆ ನಾವು ಕಟಿಂಗು ಸ್ನಾನ ಎಲ್ಲ ಮಾಡಿಸ್ಬೇಕು. ಗಲೀಜ್ ನನ್ನ ಮಗ ಸ್ನಾನ ಮಾಡಿ 15 ದಿನ ಆಗೈತೆ, 16-17 ದಿನ ಆಗೈತೆ. ಆ ಡಾಕ್ಟ್ರನ್ನ ಕೇಳಿದಕ್ಕೆ ವಾರ ಮಾಡಿಸ್ಬೇಡಿ, ಇವಾಗ ಚಳಿ ಇದೆ, ಒಂದು 20ರಿಂದ 15 ದಿವಸಕ್ಕೆ ಮಾಡಿಸಿ ಸಾಕು ಅಂತ ಅಂದರು. ಇವತ್ತು ಹೆಂಗಿದ್ರು ಅವ್ನಿಗೆ ಕಟಿಂಗು ಮಾಡಿಸ್ಬೇಕಲ್ಲ, ಅಲ್ಲೇ ಸ್ನಾನನೂ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವನ್ನ ಒಬ್ಬನೇ ಅಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಬಿಕಾಸ್ ಗಾಡಿ ಮುಂದೆಗಡೆ ಅವ್ನು ಕೂತ್ಕೊಳ್ಳಲ್ಲ, ಜಂಪ್ ಮಾಡ್ಬಿಡ್ತಾನೆ. ಲಾಸ್ಟ್ ಟೈಮು ಮನೋಹಣ ಬಾಲಿಗೆ ಹೋಗಿದ್ದಾಗ ನನಗೋಸ್ಕರ ನೋಡಿ ಏನೇನು ತಂದವ್ರೆ ಗಿಫ್ಟು. ಬಾರ ಈ ಸೈಡ್ ಲೈ ನಿನ್ಗಲ್ಲ ಅದು ನೋಡಿ, ಇದೊಂದು ಕೀ ಬಂಚು, ಸುಮ್ಮನೆ ಇರು ಬೈರಾ. ಮತ್ತೆ ಇದೊಂದು ಕೀ ಬಂಚು, ಮತ್ತೆ ಇದೊಂದು ಡ್ರ್ಯಾಗನ್ದು ರಿಂಗ್ ತಂದು ಕೊಟ್ಟಿದ್ರು. ಸೊ ಇವನ್ಗೇನು ತಂದಿಲ್ಲ ಅಂತ ಅಂದ್ಬಿಟ್ಟು ಪಾಪ ಅವರು ಬೆಂಗಳೂರಿಗೆ ಬಂದ ಮೇಲೆ ಇವನಿಗೋಸ್ಕರ ಒಂದು ಬ್ಯಾಗ್ ಆರ್ಡ್ರ್ ಮಾಡಿದ್ರು. ಅದು ಬಂದಿದೆ, ನೆನ್ನೆ ತೆಗ್ದು ನೋಡಿದ್ದೀನಿ. ಇವತ್ತು ಇವನ್ನ ಅದರಲ್ಲಿ ಕರ್ಕೊಂಡು ಹೋಗ್ಬೇಕು, ಬಿಕಾಸ್ ಇವ್ನು ಮುಂದೆ ಕೂತ್ಕೊಳ್ಳಲ್ವಲ್ಲ, ಅದರಿಂದ ಬ್ಯಾಗ್ ಒಳಗಡೆ ಆದ್ರೂ ಹಾಕೊಂಡು ಬರಲಿ ಅಂತ ಇವನಿಗೋಸ್ಕರ ಗಿಫ್ಟು. ಬಾಲಿಗೆ ಹೋಗಿದೆ, ಏನು ತಂದಿಲ್ವಲ್ಲ ಅವನಿಗೆ ಅಂತ ಆಮೇಲೆ ನೆನ್ಪು ಮಾಡಿಕೊಂಡು ಬೆಂಗಳೂರಿಗೆ ಬಂದ್ಮೇಲೆ ಬುಕ್ ಮಾಡಿದ್ರು ಇದನ್ನ ಅವರು. ಸೊ ಅವನಿಗೋಸ್ಕರ ಬ್ಯಾಗ್ ತಂದಿದ್ದೀವಿ ನೋಡಿ, ಮನೋಣ ಕೊಡಿಸಿರೋ ಬ್ಯಾಗ್ ಇದ್ದು ಇವನಿಗೋಸ್ಕರ. ಬೈರ ಹೋಗು, ಒಳಗಡೆ ಹೋಗು. ಇವಾಗ ಇವನ್ನ ಇದರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು. ಅದು ಹೆಂಗ್ ಆಡ್ತಾನೋ ಏನೋ. ಲಾಸ್ಟ್ ಟೈಮು ಹಿಂದೆ ಕೂರ್ಸ್ಕೊಂಡು ಹೋಗ್ಬೇಕಾದ್ರೇನೆ ಬೊಗ್ಳುತ್ತಾ ಇದ್ದ ಅಲ್ಲಿ ಸಿಗ್ನಲ್ ಅಲ್ಲ. ಇವನ್ನ ಕರ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತಂದ್ರೆ, ಸಿಗ್ನಲ್ ಅಲ್ಲಿ ಸುಮ್ನೆ ಇರಲ್ಲ, ಪಕ್ಕದಲ್ಲಿ ಯಾರು ಬಂದು ಗಾಡಿ ನಿಲ್ಸಂಗಿಲ್ಲ, ಅವ್ರು ನೋಡ್ಬಿಟ್ಟು ಬೊಗ್ಳುತ್ತಾನೆ. ಅವರೆಲ್ಲ ನಮ್ನೇ ನೋಡ್ತಿರ್ತಾರೆ. ಇವತ್ತು ಇವನ್ನ ಇಲ್ಲಿಗೆ ಹಾಕೊಂಡು ಹಿಂದೆ ಹಾಕೋಬೇಕಾ ಬ್ಯಾಗ್ನ ಮುಂದೆ ಹಾಕೋಬೇಕು ಅಂತ ಗೊತ್ತಿಲ್ಲ. ಇವಾಗ ಇವನ್ನ ಇದ್ರೊಳಗಡೆ ಹಾಕೋಣ. ಗೈಸ್ ನೋಡಿ, ಫುಲ್ಲು ಪ್ಯಾಕ್ ಮಾಡಿ ಅವನ್ನ ಲಾಕ್ ಮಾಡಕ್ ಬಿಟ್ಟಿದ್ದೀನಿ ಒಳಗಡೆನೆ ಅವನೇ ನೋಡಿ ಹೆಂಗಾಡ್ತಾನೆ ಅಲ್ಲಿ. ಏಯ್ ಏನಾಯ್ತೈತೆ ಬೈರಾ? ಯಾರ ನಿನ್ನ ಕಿಡ್ನಾಪ್ ಮಾಡ್ತಾರಲ್ಲ ಬೈರಾ? ಗೈಸ್ ನೋಡಿ, ನಮ್ಮ ಬೈರನ್ನ ಇವಾಗ ಕಿಡ್ನಾಪ್ ಮಾಡ್ಕೊಂಡು ಕಟಿಂಗ್ ಮಾಡ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ. ಸೈಲೆಂಟಾಗಿ ಕೂತವನೆ ಪಾಪ. ಅಮಾಯಕ ಅಂತಾರ ನೋಡಿ, ಅಮಾಯಕ ಅಂತಾರ ಹೆಂಗೋನೆ. ಇವಾಗ ಇದನ್ನ ಹಿಂದಕ್ಕೆ ಹಾಕೋಬೇಕು ಆಕ್ಚುಲಿ. ಸೊ ನಾನು ಹಿಂದೆ ಬೇಡ, ಹಿಂಗೆ ಮುಂದೆನೆ ಹಾಕೊಂಡು ಓಡಿಸೋಣ ಗಾಡಿನ ಅಂತ ಅನ್ಕೊಂಡಿದೀನಿ. ನನಗೆ ಭಯ ಎಗ್ರಗಿಗ್ರಬಿಟ್ಟನೋ ಅಂತ. ಎಗ್ರಕ್ಕಾಗಲ್ಲ, ಅದು ಲಾಕ್ ಆಗಿದೆ. ಬಟ್ ಸ್ಟಿಲ್ ಒಂದ್ ರೌಂಡ್ ಮುಂದೆನೆ ಹಾಕೊಂಡು ಓಡಿಸೋಣ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಇವಾಗ ಹೋಗುವ. ಬೈರಾ ಗೈಸ್, ಇವಾಗ ಮನೋಹಣನ್ ಮನೆ ಹತ್ರ ಬಂದ್ವಿ. ಸೊ ಜಾಸ್ತಿ ಏನೋ ಅವನು ಅಳ್ಳಾಡೋದು ಮತ್ತೆ ಬೊಗಳೋದು ಆ ಥರ ಮಾಡಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತವ್ ನೋಡಿ. ಇವಾಗ ಮನೋಹಣನು ಬರ್ತಾರೆ, ಇಬ್ರು ಕರ್ಕೊಂಡು ಹೋಗಿ ಇವನ್ಗೆ ಇವಾಗ ಕಟಿಂಗು ಸ್ನಾನ ಮಾಡಿಸ್ಕೊಂಡ್ ಬರ್ಬೇಕು. ಕೂಗ್ತವ್ರು ನೋಡು, ಎಲ್ಲಿ ನೋಡ್ತಾನ ಅವನು? ಅವನು ಅಲ್ಲೇ ನೋಡ್ತಾ ಇರೋದು. ಅಲ್ಲಿ ಕಣೋ ಕಳ್ರು ಬೌವನು, ಭಾಗ್ಯಮ್ಮಂಗ್ ಬೌವನು ಗುರ್ರಂತ ನೆಣ. ನೋಡಿ ಗೈಸ್, ಕಳ್ರು ಕಂಡ್ರೆ ಹೆಂಗೆ ಗೊರ್ರ ಅಂತ ನಮ್ಮ ಬೈರ. ಬಾ ಆಗ್ಲೇ ಕೈ ಹೊರಕ್ ಬಂತು ಅವನ್ಗೆ. ಯಾಕೆ ಎಲ್ಲೋಗ್ಬೇಕು ನೀನು? ಬಾ ಬಂಗಾರಿ ಬರೋ. ಬಿಚ್ಚಿ ಬಾಯ್ ಬೈರ ಬಾಯ್ ನೋಡಿ, ಅವ್ನು ನನ್ನ ಪುಟ್ಟಿರಲ್ಲ. ಚೈತ್ರ ಜುಟ್ಟು ಹಾಕಿರೋದು ಹೆಂಗೈತೆ? ಸೂಪರ್ ಆಗೈತೆ. ನೀವು ತಗೊಂಡಿರೋ ಬ್ಯಾಗ್ ಹೆಂಗೈತೆ? ಇದೇನಾ ಬಂದಿದ್ದು? ನಾವು ಇದ್ ಮಾಡಿದ್ ಬೇರೆ ತಾನೆ. ಇದನ್ನೇ ಮಾಡಿದ್ದು. ನಾನು ಹೇಳ್ದೆ ಗೈಸ್, ಕೈ ಕಾಲು ಆಚೆಗೆ ಬರ್ತದಲ್ಲ ಅಂತದ್ ಮಾಡಿ ಅಂತ. ಇದಾಗಿ ಚೆನ್ನಾಗಿರುತ್ತೆ ಚಳಿಗೆ ಅಂತ ಇದನ್ನ ಮಾಡೋರು. ಫಸ್ಟ್ ಹೇಳಿದ್ ಬೇರೆ ಅಣ್ಣ, ನಂಗೆ ಇದು ಬೇಡ. ಇದು ಬೇಡ, ಕೈ ಕಾಲು ಆಚೆಗೆ ಬರದ್ ಮಾಡಿ ಅಂತ ಹೇಳಿದ್ ನಾನು. ಫಸ್ಟ್ ಅದನ್ನೇ ನಾನು ತೋರಿಸಿದ್ದು. ಗೈಸ್ ಇವಾಗ ನಮ್ ಬೈರನ್ಗೆ ಕಟಿಂಗ್ ಮಾಡ್ಸಕ್ ಕರ್ಕೊಂಡು ನಮ್ ಬೈರ ಹೆಂಗಾಗ್ಬಿಟ್ಟಿದಾನೆ ಅಂತಂದ್ರೆ, ಇಬ್ಬರಿಗೂ ಸಾಕ್ ಮಗ ಆಗ್ಬಿಟ್ಟಿದಾನೆ. ಯಾಕೆ ಗೊತ್ತಾ? ಇವನ್ ಕೇರಿಂಗ್ ಎಲ್ಲ ನಂದು, ಊಟ ತಿಂಡಿ ಎಲ್ಲ ಒಂದು. ಕಟಿಂಗ್ ಇಂದ ಹಿಡಿದು ಅವನಿಗೆ ಇಂಜೆಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಇವಾಗ ಇವರೇ ಮಾಡೋದು. ಇವರೇ ಪೇ ಮಾಡ್ಬೇಕು ಗೈಸ್. ಪೇಮೆಂಟ್ ಇಂಪಾರ್ಟೆಂಟ್ ಅಲ್ಲ, ಸಮಯ ಇಂಪಾರ್ಟೆಂಟ್. ಸುಮ್ನೆ ಗಾಡಿಲಿ ಸಮಯ ಮಾಡ್ಕೊಂಡು ಬಂದಿದ್ದೀನ ನಾನು ಒಬ್ನೇ ಕರ್ಕೊಂಡ್ ಬರ್ತಾ ಇದ್ದೆ. ಇಷ್ಟು ಸಮಯ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ತಾನೆ, ಅದು ಗ್ರೇಟ್. ಇನ್ನೊಂದು ನಾಯಿ ಮಾಡ್ತಾರೆ. ಹೋಗ ಬರ ಆಟರ್ಕೊಂಬ ಓಡ. ಬರೀ ಕಾಲ ಹತ್ರನೇ ಇರ್ತಾನ, ನಾನು ಎಲ್ಲೂ ಹೋಗೋದೇ ಇಲ್ಲ. ಬರ ಭಯ ಅವನ್ಗೆ, ಭಯ. ಬರ ಇಲ್ಲಿ
ಲವ್ ಇಲ್ಲಿ ಗೈಸ್ ಬೈರನ್ಗೆ ಇವಾಗ ಗೆಜ್ಜೆ ಮತ್ತೆ ಒಂದು ಬೆಲ್ಟ್ ತಗೊಂಡಿದೀವಿ. ಅವನಿಗೆ ಬೆಲ್ಟ್ ಚೇಂಜ್ ಮಾಡುವ ಸಮಯ. ಏಯ್ ಖುಷಿ ಆಗ್ಬಿಟ್ಟು ಇವತ್ತು ನಾನ್ ತಕ್ಕೊಡ್ತಾ ಇದೀನಿ ಅಂತ ಹೇಳು. ಇದೆಲ್ಲ ದುಡ್ಡಲ್ವಾ? ಇದ್ ನೀವ್ ತಗೊಡ್ತಾ ಇದ್ದೀರಾ? ಹಂಗಂದ್ರೆ ಗೈಸ್ ಇದು ಮನೋಜನ್ ಕಡೆಯಿಂದ ಕೊಡುಗೆ ನಮ್ ಬೈರನ್ಗೋಸ್ಕರ. ಧನ್ಯವಾದಗಳು. ನಾನು ಮನೋಣ ಬಾಲಿಗೆ ಹೋಗಿದ್ಕೆ ಗಿಫ್ಟ್ ತಗೋ ಬಂದಿರೋದು ಅಂತ ನಾನು ಹೇಳ್ತೀನಪ್ಪ. ಎಲ್ಲ ಕ್ರೆಡಿಟ್ಸ್ ಕೊಡ್ತೀನಿ ನಿಮ್ಗೆ. ಇಲ್ಲಿ ಈ ಗಂಟೆನ ಅವರೇ ಕೊಡ್ಸಿರೋದು ಗೈಸ್. ಹಳೇದು ಹೊಸದಾಗ್ತೀನಿ ಬಾ. ನೋಡಿ ಹೆಂಗ್ ಬರ್ತಾನೆ ಬರಲಿ ಅಂತ ಕರೆದ ತಕ್ಷಣ. ಇದು ಇನ್ನ ಇಲ್ಲ, ಬೆಲ್ಟ್ ಎಲ್ಲ ಹಾಕಿ ಪೇಮೆಂಟ್ ಮಾಡಿದ್ಮೇಲೆ ಅನೌನ್ಸ್ ಮಾಡ್ತೀನಿ ಯಾರ್ದು ಅಮೌಂಟ್ ಅಂತ. ತೆಗ್ದು ಈಗ ಸದ್ಯಕ್ಕೆ ಸ್ನಾನ ಮಾಡೋವರೆಗೂ ಇಲ್ಲ, ಆಮೇಲೆ ಹಾಕೋಣ ಇದು. ಹೊಸದಾಗಿ ಹಾಕೋಣ. ಅದು ಗಂಟೆ ಇಲ್ಲ ಅಂತಂದ್ರೆ ಅವ್ನ ಮನೇಲಿ ಇರೋದೇ ಗೊತ್ತಾಗಲ್ಲ. ಗೈಸ್ ನೋಡಿ ಬೈರನ್ಗೆ ಇವಾಗ ಶೂ ಹಾಕಿದೀವಿ. ಆಗ್ಲೇ ಬಿಚ್ಕೋಬಿಟ್ಟ, ಎರಡು ಬಿಚ್ಕೋಬಿಟ್ನಾ. ಅವ್ನ ಕಾಲ್ ಇನ್ನ ಚಿಕ್ಕದಲ್ವಾ, ಅದಕ್ಕೆ ಆಯ್ತಲ್ಲ ಅನ್ಸುತ್ತೆ. ಬೈಲಿ ಬೈರ ಹಾಕಿ ಗೈಸ್ ನೋಡಿ ಎದ್ರಕಂಡ್ ಹೋಯ್ತವನೆ. ಬೈರ ಬಾಯ್, ಬೈರ ಬಾಯ್. ಇವರು ಕಟಿಂಗ್ ಮಾಡಿಸ್ಬೇಕಂತೆ ಅಣ್ಣ. ದೊಡ್ಡ ಬ್ರೆಡ್ಗೂ ಮಾಡ್ತೀರಾ? ಮಾಡಿಸ್ಕೊಬಿಡಿ ಮತ್ತೆ. ಇಲ್ಲೇ ಆಗ್ಬಿಡುತ್ತೆ, ಲೇಟ್ ಆಯ್ತದೆ ಅಂತಿದ್ರಲ್ಲ. ಅದಕ್ಕೆ ಮಾಡಿಸ್ಕೊಬಿಡಿ ಒಟ್ಟಿಗೆ. ನೋಡಿ ಸೇಮ್ ಬಟ್ ಡಿಫ್ರೆಂಟ್. ಗೈಸ್ ನೋಡಿ ಇವನು ಇಲ್ಲೇ ತೂಗುಡ್ಸ್ಕೊಂಡು ಬಾಚಿಸ್ಕೊತವನೆ. ಸ್ನಾನ ಮಾಡಿಸುವಾಗ ಮಲ್ಕೊಂಡೇ ಬಿಡ್ತಾನಂತೆ. ಸೇಮ್ ಇವರು ನಿದ್ದೆಗನಲ್ಲಿ ಯಾರು ನೋಡಿ ಇಷ್ಟೇ ಸೇಮ್ ಈ ಇದ್ರಲ್ಲಿ ಏನದು ಈ ಐಸ್ ಇರೋ ಜಾಗದಲ್ಲಿ ಇರ್ತಾವಲ್ಲ, ಏನಂತಾರ ಅದಕ್ಕೆ? ನೀರ್ನಾಯಿ. ನೀರ್ನಾಯಿ ಹಂಗೆ ಕಾಣಿಸ್ತಾವನೆ ಅಲ್ಲೇನಾ? ಸೇಮು ಡಿಟ್ಟೋ. ಇನ್ನ ಮಕ್ಕಕ್ಕೆಲ್ಲ ನೀರ್ ಹಾಕುದ್ಮೇಲೆ ಹೆಗ್ಣ ತರ ಕಾಣಿಸ್ತಾವ ನೋಡಿ. ಪಾಪ ಬ್ಯೂಟಿಫುಲ್ ಆಗದೆ. ಗೈಸ್ ಫೈನಲಿ ನಮ್ಮ ಬೈರ ಹುಚ್ಚನಿಂದ ಇವಾಗ ಒಳ್ಳೆ ಬ್ಯೂಟಿಫುಲ್ ಹುಡುಗಿ ತರ ಕಾಣಿಸ್ತಾವ ನೋಡಿ. ಈ ಹುಡುಗಿ ಅಲ್ಲ ಕಣ, ಹುಡ್ಗಾಗಿ 2 ಅವರ್ ತಗೋತಾನೆ ರೆಡಿ ಆಗಕ್ಕೆ. ಇನ್ನು ಹುಡುಗಿ ಆಗ್ಬಿಟ್ಟಿದ್ರೆ ರೆಡಿ ಆಗೋನು ಫೈನಲ್ ಆಗಿ. ಆಕ್ಚುಲಿ ಇನ್ನೊಂದು ಖುಷಿ ವಿಷಯ ಏನು ಅಂತಂದ್ರೆ ಸಾಹೇಬ್ರ ಅವಾಗ್ಲಿಂದ ಫುಲ್ ಇವಾಗ ಅದೆಲ್ಲ ಹೇಳಿ ಅಂತಂದ್ರೆ ನಿಮ್ಗೆ ಸುಮ್ಮನೆ ಈಗಲೇ ಫೀಲ್ ಅಲ್ಲ ಅವನೇ. ಅದೇನು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ. ಎಸ್, ಮುಂದೆ ಒಂದೇನ ಹೇಳ್ತೀನಿ ಗೈಸ್ ಏನಕ್ಕೆ ಅಂತ. ಲೈಫ್ ಅಲ್ಲಿ ಫಸ್ಟ್ ಟೈಮು ಆಕ್ಚುಲಿ ನಾನು ಅವ್ನ ಹತ್ತಿದ್ ನೋಡಿದ್ದು. ಆಕ್ಚುಲಿ ನಾನು ಅವ್ನ ಹತ್ತಿರೋದೇ ನೋಡಿರ್ಲಿಲ್ಲ ಲೈಫ್ ಅಲ್ಲಿ. ಯಾವಾಗ್ಲೂ ಅನ್ಕೋತಾ ಇದ್ದೆ, ಈ ನನ್ ಮಗ ಖುಷಿಗಾದ್ರೂ ಸರಿ ಅಥವಾ ಇದಕ್ಕಾದ್ರೂ ಬೇಜಾರ್ಗ ದೇವಣ್ಣ ಅನ್ಕೊಂಡಿದ್ದೆ, ಒಂದ್ಸಲನಾದ್ರೂ ಅಳದ್ ನೋಡ್ಬೇಕಲ್ಲ ಅಂತ. ಇವತ್ ನಿಜವಾಗ್ಲೂ ಅಂತ. ಬಟ್ ಬಿಕ್ಕುಕಲ್ಲ ಖುಷಿಗೆ ಹತ್ತಿರೋದು. ಅದೇನ್ಕೆ ಅಂತ ಮುಂದೆ ಒಂದಿನ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಇವಾಗ ಫ್ಯಾಂಟಸಿ ಝೋನ್ ಬಂದ್ವಿ. ಫ್ಯಾಂಟಸಿ ಝೋನ್ ಅಲ್ಲಿ ಅವರು ಒಬ್ರು ಅಭಿಮಾನಿ ಇದ್ರು, ಅವರು ನೋಡ್ಬೇಕು ಅಂತ. ಬೈರ ನನ್ನ ಅಭಿಮಾನಿ. ಬೈರ ನಿಮ್ಮ ಅಭಿಮಾನಿನ? ನೋಡು ಗಮ್ಮತ್ ಇದೆಯಲ್ಲ, ದಿನ ವಾಸನೆ ಹೊಡಿತಿದ್ದೆ. ಸೆಂಟು ಮೌತ್ ಫ್ರೆಶ್ನರ್ ಎಲ್ಲ ಹಾಕೋರೆ ಅವನ್ಗೆ. ಸೇಮ್ ನಿಮ್ಮ ಅಪ್ಪನ ತರನೇ ವಾಸನೆ ಹೊಡಿತಿದ್ದೆ. ತೂ ಲಾಸ್ಟ್ ಟೈಮ್ ನಿಮ್ಮ ಮಾಮ ಸ್ನಾನ ಮಾಡಿ ದಿನ ಸ್ನಾನ ಮಾಡಿದವನು ಇವಾಗ ಸ್ನಾನ ಮಾಡ್ತಾವನೆ. ನಿಮ್ಮ ಮಾಮ ಇವಾಗ ಹೋಗಿ ಸ್ನಾನ ಮಾಡ್ತಾರಂತೆ. ಗೈಸ್ ಅಲ್ಲಿಂದ ಬಂದೆ. ಇವಾಗ ಟೈಮು ಸಾಯಂಕಾಲ 5:30 ಆಯ್ತು. ಇವಾಗ ಊಟ ಮಾಡ್ತಿದ್ದೀನಿ ನೋಡಿ. 200 ಗ್ರಾಮ್ ರೈಸು, 3 ಫುಲ್ಲು ಎಗ್ಗು ಮತ್ತು 2 ಎಗ್ ವೈಟು. ಸೊ ಡಯಟು. ಆ್ಯಂಡ್ ನಮ್ಮ ಬೈರ ಪೆಡಿಗ್ರಿ ತಿಂದವನೆ. ಮತ್ತೆ ಇವಾಗ ಮೊಟ್ಟೆ ಹಾಕಿದ್ದೀನಿ, ಮೊಟ್ಟೆ ತಿಂತವನೆ. ಅವನಿಗೆ ಮೊಟ್ಟೆ ಚಿಕನು ಅಂದ್ರೆಲ್ಲ ಫೇವ್ರೇಟು. ನನಗಂತೂ ಇವತ್ತು ಸಾಕಾಗೋಯ್ತು. ಗೈಸ್ ಇವಾಗ ಚೈತ್ರ ಬಂದ್ಲು. ಸೊ ಅವಳು ಬೈರೊಂದು ಬ್ಯಾಗ್ ನೋಡಿರಲಿಲ್ಲ. ಮತ್ತು ನಮ್ಮ ಅಪ್ಪ ಅಮ್ಮನೂ ಕೂಡ ಬೈರೊಂದು ಬ್ಯಾಗ್ ನೋಡಿಲ್ಲ. ಅವ್ನು ಒಳಗಡೆ ಹಾಕೊಂಡಾಗ ಹೆಂಗೆ ಕಾಣಿಸ್ತಾನೆ ಅಂತ ಇವಾಗ ಅವ್ರಿಗೆ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಗಲೇ ಬಂದಾಗ ಎಲ್ಲೋ ಹೋಗಿದ್ರು, ಮನೇಲಿ ಇರಲಿಲ್ಲ ಅವರಿಬ್ರು. ಸೊ ಬನ್ನಿ ಇವಾಗ ಬ್ಯಾಗ್ ಒಳಗಡೆ ಅವನ್ನ ಪ್ಯಾಕ್ ಮಾಡುವ. ಮತ್ತೆ ಹೆಂಗೆ ಹೇಳು ಹಾಕೋದವನ್ನ. ಗೈಸ್ ನೋಡಿ ಕಳ್ಳ ಹೆಂಗೆ ಕುಂತವನೆ. ತೂಕ ಅನಿಸ್ತಲ್ವಾ? ಇವಾಗ ನಡಿ. ಅವ್ರ ಕಣ್ ಮುಚ್ಚಿಸ್ಬೇಕು, ಇವನ್ ಕಣ್ಣ್ ಯಾಕೆ ಮುಚ್ಚಿಸ್ತಿದ್ಯಾ? ಅಮ್ಮ ಹೆಂಗೈತೆ ಗಿಫ್ಟು? ಇದೇನಿದು ಕಪಿ ಮರಿ ತಕ್ಕ ಓ ಅದೇ ಬ್ಯಾಗುಗೆ ಒಂದು ರೌಂಡ್ ತೂತು ಮಾಡಿಸ್ಬಿಟ್ಟು ಹೊಲ್ಸ್ಬಿಟ್ಟಿದೀನಿ. ಎಷ್ಟ್ ಚೆನ್ನಾಗ್ ಕೂತಿದ ಗೊತ್ತಾ?
ಸಿಗ್ನಲ್ ಅಲ್ಲಿ ಹೋಯ್ತಿರುವಾಗ ಇಲ್ಲೇನು ಸೌಂಡ್ ಮಾಡಿರ್ಲಿಲ್ಲ. ಸಿಗ್ನಲ್ ಹೋದ ತಕ್ಷಣ ಅಲ್ಲಿ ಸಿಗ್ನಲ್ ಬಿಟ್ಟ ತಕ್ಷಣ ಎಲ್ಲರೂ ಆನರ್ ಮಾಡ್ತಾರಲ್ಲ, ಬೊಗಳುತ್ತಾನೆ ಇವನು ಪಕ್ಕದಲ್ಲಿರೋರ್ಗೆಲ್ಲ. ಗಲಾಟೆ ಮಾಡ್ಲಿ ಇವನು. ಗಲಾಟೆ ಮಾಡ್ತಾನ ಅವನು ಕಟಿಂಗ್ ಮಾಡ್ಸೋಕ್ ಸ್ವಲ್ಪ. ಇವ್ರಿಬ್ರು ಏನ್ ಕಟಿಂಗ್ ಮಾಡ್ಸ್ಕೊಂಡ್ ಬಂದಿದ್ಯಾ ಅಂತಾರೆ. ಅವನು ಕಟಿಂಗ್ ಮಾಡ್ಸಕ್ ಹೋದಾಗ್ಲೂ ಹಂಗೆ ಅಂತಾರೆ, ನಾನ್ ಕಟಿಂಗ್ ಮಾಡ್ಸ್ಕೊಂಡ್ ಬಂದಾಗ್ಲೂ ಹಂಗೆ ಅಂತಾರೆ. ತಿನ್ನುವಾಗೆಲ್ಲ ಇದೆಲ್ಲ ಗಲೀಜ್ ಅದೆಲ್ಲ ಕಟ್ ಮಾಡ್ಸೋರು ಚೆನ್ನಾಗ್ ಕಾಣಿಸಲ್ಲ, ಅವನು ಅದಿದ್ರೇನೆ ಚೆನ್ನಾಗ್ ಕಾಣಿಸೋದು. ತಲೆ ಮಾತೆ ಐತೆ ಶರೀರ ಐತಿದ್ದು ಶರೀರ ಬೈರೋ. ಇವಾಗ ಎಷ್ಟೊತ್ತು ಗಾಯ ಬರ್ಲಿ ಅಂತ ಇಲ್ಲ ಅವನಲ್ಲಿದ್ರೆ ಆಚೆಗೆ ಬರಕ್ಕೆ ಇಷ್ಟಪಡಲ್ಲ, ಹಂಗೆ ಇರ್ತಾನೆ. ಹೇಳ್ತಾನೆ ಬೇಕಾದ್ರೆ ಅವ್ರೆಲ್ಲ. ಹ್ಮ್ ಬೇರೆ ಇಲ್ಲೇ ಇರ್ತೀಯಾ? ಚಿನ್ನು ಬಾಯ್. ಚೈತ್ರನ್ ಕಳಿಸ್ತೀನಿ, ಚೈತ್ರನ್ ಕಳಿಸ್ತೀನಿ. ಎಲ್ಲ ಕಣ ನಾನು ಬರ್ತೀನಿ ಅಂತಾನೆ ಏನ್ ಬರಲ್ವಾ ಅವನು? ಅಲ್ಲಿ ಟೈಟ್ ಮಾಡಿದೀನಿ. ಎಲ್ಲಿ ಟೈಟ್ ಮಾಡಿದೀಯಾ? ಬೈರ ಬಾಯ್ ಅಲ್ಲಿ ಬಂದ್ಬಿಟ್ಟ ಈಚೆಗೆ. ಗೈಸ್ ಅವಳು ಬಾಯಿ ಅಂದ್ರೆ ಆಗಲ್ಲ ಅವನ್ಗೆ, ಹಿಂದಿಂದೇನೆ ಹೋಯ್ತಾನೆ. ಮತ್ತೆ ಏನಾದ್ರು ಮಧ್ಯಾಹ್ನ ಹೊತ್ತು ಚೈತ್ರ ಬಂದ್ಲು ಅಂತಂದ್ರೆ ಈ ರೂಮು ಆ ರೂಮು ಅಡ್ಗೆ ಮನೆ ಆಚೆ ಎಲ್ಲ ಹೋಗಿ ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ಬಿಡ್ತಾನೆ. ನಿಮ್ಮ ಅಮ್ಮ ಹೋಗುವಾಗ ಅಂದ್ರೆ ಬಾಯ್ ಅಂದ್ರೆ ಸಾಕು, ಹೋಗೋ ಮುಂಚೆ ಅವನೇ ಹೋಗಿ ಬಾಯಿ ಅಂತ ಅಂದ್ರೆ ಆಗಲ್ಲ ಅವನ್ಗೆ. ಗಡಿ ಮಲ್ಕೊಂಡಿರ್ತಾನೆ, ಚೆನ್ನ ನಿದ್ದೆ ಮಾಡ್ತಾ. ಬಾಯ್ ಅಂದ್ರೆ ಸಾಕು, ನಾನು ಸೀರೆ ಉಟ್ಕೊತಿದ್ದಾಗ್ಲೇ ಓಡೋಗ್ಬಿಟ್ಟಿರ್ತಾನೆ. ನೀನ್ ಬಂದ್ರೆ ಏನು ಮಾಡಲ್ಲ, ಅವ್ನು ಸುಮ್ನೆ ಇರ್ತಾನೆ. ಬೈರ ನಾನು ಹೋಯ್ತೀನಿ ಇವಳ ಜೊತೆ. ಹೋಗು. ಆಯ್ತು ಇವತ್ತು ಬೈರ ಕಾಸು 2,000 ರೂಪಾಯಿ ಆಗೈತೆ, ಕೊಡ್ಸ್ಬಿಡು ನಿಮ್ಮ ಓನರ್ ಆಂಟಿಗೆ ಹೇಳ್ಬಿಟ್ಟು. ಆಂಟಿ ಕೊಡಿ ಆಂಟಿ, ಕೊಡಲ್ಲ. ನಿಮ್ ಬೈರಂಗ್ ಸ್ನಾನ ಕಟಿಂಗ್ ಎಲ್ಲ ಮಾಡ್ಸಿದೀವಿ. ಬರೀ ಅವ್ನ್ ಗಮ್ಮಂದಾಗ ಮಾತ್ರ ಎತ್ಕೊಳಕ್ ಬಂದ್ಬಿಡೋದಲ್ಲ, ಖರ್ಚು ಮಾಡ್ಬೇಕು. ಎಂತದು ಇಲ್ಲ, ನಾನು ಮತ್ ಕೊಡು ಕಾಸು ಕೊಡು. ಕೊಡ್ತಾನೆ ಅವನೇ. ಗೈಸ್ ಬೈರನ್ ಆಯಾಮ ಇವರೇ ಯಾವಾಗ್ಲೂ ರೆಡಿ ಮಾಡೋದು. ಗೈಸ್ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.